ದೇಶದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದ್ದ ಕಾಂತಾರ ಆದರೆ ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾ ಹೇಗಿದೆ ಗೊತ್ತಾ? ಹೈಪ್ ಮಾಡಿದಷ್ಟು ರೇಂಜ್ನಲ್ಲಿ ಇಲ್ಲ ಕಾಂತಾರ. ಕಾಂತಾರ ಚಾಪ್ಟರ್ 1 ಹೇಗಿದೆ ಗೊತ್ತಾ? ಹೈಪ್ ಮಾಡಿದಷ್ಟು ಆ ರೇಂಜ್ನಲ್ಲಿ ಕಾಂತಾರ ಇಲ್ಲ ಅನ್ನೋದು. ಸಿನಿಮಾದ ಫಸ್ಟ್ ಹಾಫ್ ಬೋರ್, ಸೆಕೆಂಡ್ ಹಾಫ್ ಅವರೇಜ್ ಇದೆ. ಹೇಳುವಷ್ಟೇನಿಲ್ಲ ಅಂತ. ಫಸ್ಟ್ ಹಾಫ್ನಲ್ಲಿ ಕತೆ ಸಾಗೋದೇ ಇಲ್ಲ, ಸ್ವಲ್ಪ ಆಲಸ್ಯ, ಬೋರಿಂಗ್ ಹೊಡೆಯುತ್ತೆ. ಮೇಕಿಂಗಿಗೆ ಕೊಟ್ಟ ಪ್ರಾತಿನಿಧ್ಯ ಕತೆ ಕೊಟ್ಟಿಲ್ಲ ರಿಷಬ್ ಶೆಟ್ಟಿ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಕಥೆಯಲ್ಲಿ ಹೊಸತನ ಇಲ್ಲ, ನೂತನವಾದ ಇಲ್ಲ. ಥಿಯೇಟರ್ನಲ್ಲಿ ನಗೋಣ ಅಂದರೆ ಕಾಮಿಡಿನೂ ಇಲ್ಲ. ಕಾಂತಾರ ಚಾಪ್ಟರ್ 1 ಪೂರ್ತಿಯಾಗಿ ರಿಷಬ್ ಒನ್ ಮ್ಯಾನ್ ಶೋ. ಇರೋದ್ರಲ್ಲಿ ಸಿನಿಮಾಗೆ ಜೀವ ತುಂಬಿರೋದು ಅಂದರೆ ಅಜನೀಶ್ ಸಂಗೀತ, ಗ್ರಾಫಿಕ್ಸ್ ಮಾಯಾಜಾಲ ಈ ಸಿನಿಮಾವನ್ನು ಒಂದಿಷ್ಟು ಕಾಪಾಡಿದೆ. ಹೊರತುಪಡಿಸಿದ್ರೆ ಕಾಂತಾರ ಸಿನಿಮಾ ನೋಡಿದವರಿಂದ ಮಿಕ್ಸ್ಡ್ ರೆಸ್ಪಾನ್ಸ್ಗಳು ವ್ಯಕ್ತವಾಗ್ತಾ ಇದೆ. ಅಗಲವಾದ ರಿಷಬ್ ಶೆಟ್ಟಿಯ ದೇಹ ನೋಡಬಹುದೇ ಹೊರತಾಗಿ ಇನ್ನೇನು ಸಿಗಲಾರದು ಅಂತೇಳಿ ಒಂದಷ್ಟು ಜನರ ಅಭಿಪ್ರಾಯ. ಅದರರ್ಥ ತೀರಾ ಚೆನ್ನಾಗಿಲ್ವಾ, ಅದನ್ನು ನಾವೇನು ನಿರಾಕರಣೆ ಮಾಡೋದಿಲ್ಲ. ಬಟ್ ಹೈಪ್ ಮಾಡಿದಷ್ಟು ಆ ರೇಂಜಿಗಿಲ್ಲ ಅಂತ. ನಿಮಗೆ 100% ಬಿರಿಯಾನಿಯ ಘಮವನ್ನೇ ಕೊಡ್ತೀವಿ ಅಂತ ಹೇಳ್ಕೊಂಡವರು ಚಿತ್ರಾನ್ನ ಕೊಟ್ಟರೆ ಹೆಂಗಿರುತ್ತೆ? ಬಿರಿಯಾನಿಯ ಮಸಾಲೆ ಇಲ್ಲ, ಬೆಳ್ಳುಳ್ಳಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿಕೊಟ್ರು ಚಿತ್ರಾನ್ನ ಕೊಟ್ಟಿರೋದು ಅಂದರೆ ತಿನ್ನುವವರಿಗೆ ಇರಿಸು ಮುರಿಸು. ಹಾಗೇನೆ ಒಂದಷ್ಟು ಮಿಶ್ರ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಒಂದಷ್ಟು ಜನ ಬೇರೆ ತರಹದಾದರೆ ಮತ್ತೊಂದಷ್ಟು ಜನ ನೆಗೆಟಿವ್ ಆಗಿ ಹೇಳ್ತಾರೆ. ಇನ್ನೂ ಒಂದಷ್ಟು ಜನ ಅಲ್ರಯ್ಯ ಟ್ರೇಲರ್ ಬಿಟ್ರಿ, ಇದರ ಬಗ್ಗೆ ಪ್ರಚಾರದ ಪೋಸ್ಟರ್ ಹಾಕ್ಕೊಂಡ್ರಿ, ಅದರಲ್ಲಿ ತೋರಿಸಿದ ಮತ್ತು ಅದರಲ್ಲಿ ಬಿಂಬಿಸಿದ ನಿಮ್ಮ ಕಣ್ಣುಗಳ ನಟನೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇವನ್ನೆಲ್ಲ ನೋಡಿ ಅದಕ್ಕೊಂದು ಹೈಪ್ ಸಿಗಬಹುದು, ಅಥವಾ ಆ ಹೈಪಿಗೆ ತಕ್ಕ ಮಟ್ಟದಾದಂತಹ ಒಂದು ರಂಜನೆ ನಮಗೆ ಸಿಗಬಹುದು ಅಂಥೇಳಿ ನಾವು ಬಂದರೆ ನಮಗೆ ಆ ತರಹದ ಮನರಂಜನೆ ಸಿಗಲಿಲ್ವಲ್ಲ. ಈ ತರಹದ್ದೊಂದು ಅಭಿಪ್ರಾಯವೂ ಕೂಡ ವ್ಯಕ್ತವಾಗಿದೆ. ಹೈಪ್ ಮಾಡಿದಷ್ಟು ರೇಂಜ್ನಲ್ಲಿಲ್ಲ ಸಿನಿಮಾದ ಫಸ್ಟ್ ಹಾಫ್ ಬೋರ್, ಸೆಕೆಂಡ್ ಹಾಫ್ ಅವರೇಜ್. ಫಸ್ಟ್ ಹಾಫ್ನಲ್ಲಿ ಸ್ವಲ್ಪ ಬೋರ್ ಹೊಡೆಯುತ್ತೆ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಕಥೆ ಏನು ಹಾಗಾದ್ರೆ? ಮೊದಲ ಕಾಂತಾರಗೂ ಈ ಕಾಂತಾರಗೂ ಏನು ವ್ಯತ್ಯಾಸ? ಮೊದಲ ಕಾಂತಾರ ದೈವದ ಕಥೆ, ರಿಷಬ್ ನಟನೆ ಸೂಪರು ಅಂತ ಹೇಳಿದ್ರು ಜನ. ಚಾಪ್ಟರ್ 1 ರಾಜ್ಯ, ಕಾಡು, ಜನ ಹಾಗೂ ದೈವದ ಸಂಘರ್ಷಗಳಿತ್ತು. ಈ ಸಿನಿಮಾದಲ್ಲಿ ಬರೀ ಅಬ್ಬರದ ಮೇಕಿಂಗು. ಫಸ್ಟ್ ಹಾಫ್ ಬೋರಿಂಗು, ಸೆಕೆಂಡ್ ಹಾಫ್ ಹೆವಿ ಸ್ಪೀಡು. ಕ್ಲೈಮ್ಯಾಕ್ಸ್ ನಲ್ಲಿ ಚಂಡಿಕನಾಗಿ ವಿಜೃಂಭಣೆ ಮಾಡಿದ ರಿಷಬ್. ನವಕಾವತಿ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ಭಿನ್ನವಾಗಿದೆ ಸ್ಕ್ರೀನ್ ಪ್ರೆಸೆನ್ಸ್. ಕೊನೆಯಲ್ಲಿ ಚಾಪ್ಟರ್ 2 ಸುಳಿವು ಕೊಟ್ಟು ಸಿನಿಮಾ ಮುಗಿಸಿದ ರಿಷಬ್. ಕೆಲವರಿಗೆ ಇಷ್ಟ, ಇನ್ನು ಕೆಲವರಿಗೆ ಕಷ್ಟ. ಹೊಂಬಾಳೆಯವರು ಬಿಸ್ನೆಸ್ ಏನು ಈಗಾಗಲೇ ಮುಗಿಸಿದ್ದಾರೆ. ಓವರ್ ಹೈಪ್ ಕಾರಣ ಥಿಯೇಟರ್ಗಳು ಫುಲ್ ಆಗಿವೆ. ಆದರೆ ಮುಂದೇನು ಕತೆ? ಸಿನಿಮಾ ಕನ್ನಡದ ಯಾವುದೇ ಸಿನಿಮಾ ಆಗಿರಲಿ ಹಿಟ್ ಆಗಬೇಕು. ಕನ್ನಡದ ಸಿನಿಮಾ ಸೋಲಬಾರ್ದು. ಸೋಲಬೇಕು ಅಂತ ಬಯಸುವವನು ಯಾವನು ಕನ್ನಡಿಗನೇ ಅಲ್ಲ. ಸೋಲಬಾರ್ದು, ಹಿಟ್ ಆಗಬೇಕು. ಕನ್ನಡದ ಕಲಾವಿದರು ಮುಂದೆ ಬರದಲ್ಲಿ ಇನ್ಯಾವ ಕಲಾವಿದರು ಮುಂದೆ ಬರಬೇಕು? ನಾವು ಕನ್ನಡಿಗರಾಗಿ ಅಥವಾ ಕನ್ನಡದ ನೆಲ ಜಲ ಭಾಷೆಗೋಸ್ಕರ ಮಾತನಾಡುವವರು ಕನ್ನಡದ ಪರವಾಗಿ ನಿಂತ್ಕೋಬೇಕು. ಸೊ ಕಾಸು ಕೊಟ್ಟು ಥಿಯೇಟರಿಗೆ ಹೋಗುವವನಿಗೆ ಫುಲ್ ಪೈಸಾ ವಸೂಲಿ ಆಗಬೇಕಲ್ಲ. 10 ರೂಪಾಯಿ ಕೊಡ್ತೀರಿ ಕಡಲೆ ಅಂಗಡಿಗೆ, 10 ರೂಪಾಯಿಗೆ ತಕ್ಕದಾದ ಕಡಲೆ ಕೊಟ್ಟರೆ ತಾನು ನಿಮಗೆ ತಗೊಂಡವ್ರಿಗೆ ಸಮಾಧಾನ. 300 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಟಿಕೆಟ್ ಖರೀದಿ ಮಾಡ್ಕೊಂಡು 120 ರೂಪಾಯಿದು ಮಾಲ್ ಕೊಡೋದಾದರೆ ಕೇಳೋದಿಲ್ವಾ? 500 ರೂಪಾಯಿ ಟಿಕೆಟಲ್ಲಿ ಟ್ಯಾಕ್ಸು ಕಟ್ಟಿರ್ತೀವಿ ನಾವು. 500 ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿ ಮಾಡ್ಕೊಂಡು ಬರ್ದಲೇ ಇರೋ ಹೆಂಡತಿನ ಒತ್ತಾಯ ಮಾಡ್ಕೊಂಡು ಮನೆಯಿಂದ ಕರ್ಕೊಂಡು ಬಂದು ಹಠ ಮಾಡಿದ ಮಕ್ಕಳಿಗೆ ಪಾಪ್ಕಾರ್ನ್ ಕೊಡಿಸಿ 500 ರೂಪಾಯಿ ಟಿಕೆಟಿಗೆ ಹೆಂಡತಿ ಹಠ ಮಾಡಿದ್ಲು ಅಂತೇಳಿ ಪಾಪ್ಕಾರ್ನು ಆಕೆಗೊಂದು 200. ಇನ್ನು ಕರ್ಕ ಬಂದಿರೋ ಮಕ್ಕಳು
ನನಗೂ ಬೇಕು ಪಾಪ್ಕಾರ್ನ್, ಅವರಿಗೊಂದು 300 ಅಲ್ಲಿಗೆ 2,000 ರೂಪಾಯಿ ಗೋವಿಂದ. ಆ 2,000 ರೂಪಾಯಿ ಖರ್ಚು ಮಾಡಿಕೊಂಡು ಕಣ್ಣು ಬಿಟ್ಟಂತೆ ಸ್ಕ್ರೀನ್ ಮೇಲೆ ದಿಟ್ಟ ನೋಟವನ್ನ ಇಟ್ಟು, ರೆಪ್ಪೆ ಮುಚ್ಚಲ್ಲ ಕಾರಣ ಸೀನ್ಗಳು ಮಿಸ್ ಆಗುತ್ತೆ ಅಂತ ಹೇಳಿ, ಮುಚ್ಚದ ಕಣ್ಣುಗಳಿಂದ ದಿಟ್ಟವಾಗಿ ಥಿಯೇಟರ್ ಸ್ಕ್ರೀನ್ಗಳನ್ನು ನೋಡುವಾಗ ನಮಗೆ ಆ ಮಜಾ ಸಿಗದಲೇ ಇದ್ರೆ ಸಿಗಬೇಕಲ್ಲ ಮಜಾ. ಖರೀದಿ ಮಾಡಿದ ಪ್ರೇಕ್ಷಕನಿಗೆ ಆ ಖರೀದಿಗೆ ತಕ್ಕದಾದ ಪೈಸಾ ವಸೂಲಿ ಬೇಕು, ಇಲ್ಲದಿದ್ರೆ ರೊಚ್ಚಿ ಕೇಳ್ತಾರೆ ಜನ. ಸೊ ಇದರಲ್ಲಿ ಅಷ್ಟರ ಮಟ್ಟಿಗೇನು ನಕಾರಾತ್ಮಕ ಅಲ್ಲದೇ ಇದ್ರೂ ಕೂಡ ಪ್ರೇಕ್ಷಕರಿಗೆ ಇರುಸು ಮುರಿಸಂತ ಆಗಿದೆ. ಒಂದು ಸ್ವಲ್ಪ ಬೋರು, ಆಲಸ್ಯ ಎಲ್ಲದಕ್ಕೂ ಕೂಡ ಪುಷ್ಟಿ ಕೊಡೋ ಥರ ಸಿನಿಮಾ ಇದೆ ಎನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಕೊನೆ ಸುಳಿವಲ್ಲಿ ಚಾಪ್ಟರ್ 2 ಸುಳಿವು ಕೊಟ್ಟು ಅಲ್ಲಿಗೆ ರಿಷಬ್ ಶೆಟ್ಟಿ ಕೈ ತೊಳ್ಕೊಂಡ್ರು. ಹೊಂಬಾಳೆ ಅವರೇನೋ ಉದ್ಯಮ ಮಾಡಿದ್ರು, ಆದರೆ ನಿರೀಕ್ಷೆಯ ಮಟ್ಟವನ್ನು ರೀಚ್ ಮಾಡಿಲ್ಲ. ಅದನ್ನು ನೀವು ಎಕ್ಸಲೆಂಟ್ ಲಿಸನರ್ ಆಗಬೇಕು, ಸಲಹೆ ಕೇಳಬೇಕು. ನಮ್ಮ ಎಕ್ಸ್ಪೆಕ್ಟೇಷನನ್ನು ನೀವು ರೀಚ್ ಮಾಡಲಿಲ್ಲ, ನಮಗೇನೋ ಹೊಸತನ ಬೇಕಿತ್ತು, ಸ್ಕ್ರೀನ್ಗಳಲ್ಲಿ ನೀವು ಅದನ್ನು ತೋರಿಸಲಿಲ್ಲ. ಈ ಆರೋಗ್ಯಕರವಾದಂಥ ಸಲಹೆಗಳಿಗೆ ನಿಮ್ಮ ಖಂಡನೆಗಳಿರಬಾರ್ದು, ಸ್ವೀಕಾರ ಗುಣ ಬೇಕು. ಸೊ ಈಗಾಗಲೇ ನೀವು ಹೇಳಿದ್ದೆಲ್ಲವನ್ನು ಕೂಡ ನಾನು ಈ ಹಿಂದೆ ಹೇಳ್ತಾ ಇದ್ದೆ. ಸೊ ಕಾಂತಾರ ಆರಂಭಿಕ ಹೈಪು, ಕಾಂತಾರ ಫಸ್ಟ್ ಬಂತಲ್ಲ, ಆ ಕಾಂತಾರ ಜಗತ್ತಿನಾದ್ಯಂತ ಸಂಚಲನ ಮೂಡಿಸುತ್ತಿತ್ತು. ಆ ಕಾಂತಾರದಲ್ಲಿ ತೋರಿಸಿದಂತಹ ದೈವಭಕ್ತಿ, ಆ ಕಾಂತಾರದಲ್ಲಿ ತೋರಿಸಿದಂತಹ ಕರಾವಳಿಯ ಸಂಸ್ಕಾರ ಸಂಸ್ಕೃತಿ, ಅದರಿಂದಾಗಿ ಇಡೀ ಜಗತ್ತಿನಾದ್ಯಂತ ಸಂಚಲನ ಮಾಡಿಸ್ತು. ಆದರೆ ಚಾಪ್ಟರ್ನಲ್ಲಿ ಅವ್ಯಾವ ಸಿನೋರಿಯೋಗಳು ಕೂಡ ಇಲ್ಲ. ಜನ ನಿರೀಕ್ಷೆ ಮಾಡ್ಕೊಂಡಿದ್ದೊಂದು, ನೀವು ಕೊಟ್ಟಿದ್ದೊಂದು. ಥಿಯೇಟರ್ಗಳ ಸ್ಕ್ರೀನ್ ಮೇಲೆ ಬಂದಂತಹ ಆಡಿಯನ್ಸ್ಗಳು ಅವರ ಕಣ್ಣು ಏನನ್ನ ನೋಡಬೇಕು ಅಂತ ಬಯಸಿತ್ತೋ ಆ ನೋಟಗಳು ಯಾವುದೂ ಇರಲಿಲ್ಲ. ಅವರ ಮನಸ್ಸು ಯಾವುದನ್ನ ನೋಡಬೇಕು ಅಂತ ಧಾವಂತ ಇತ್ತೋ ಅದ್ಯಾವುದೂ ಇರಲಿಲ್ಲ. ಆಡಿಯನ್ಸ್ ಉನ್ಮಾದಕ್ಕೆ ಬ್ರೇಕ್ ಹಾಕೋ ಥರ ಇತ್ತು ಸಿನಿಮಾ. ಸೊ ಹಾಗಾಗಿ ಮುಂದೇನು ಚಾಪ್ಟರ್ 2 ಸುಳಿವು ಕೊಟ್ಟು ಅಲ್ಲಿಂದ ಹೋದಂಥ ಸ್ಕ್ರೀನ್ ಆಫ್ ಆಗುತ್ತೆ, ಆದರೆ ಆಡಿಯನ್ಸ್ ಮಾತ್ರ ಒಂದು ಸ್ವಲ್ಪ ದುಃಖ ತಪ್ತರಾಗಿ ಹೊರಬರ್ತಾರೆ. ಆರಂಭಿಕ ಹೈಪ್ನಲ್ಲಿ ಜನ ನುಗ್ಗಿರ್ತಾರೆ ಥಿಯೇಟರ್ಗೆ, ಮುಂದೆ ಹೋಗ್ತಾರಾ ಎನ್ನುವಂತಹದ್ದೇ ಕಾಡ್ತಾ ಇರುವಂತಹ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.